ಯಶಸ್ವಿಯಾಗಿ ಜರುಗಿದ ಉಚಿತ ನೇತ್ರ ಮತ್ತು ದಂತಕ್ಷಯ ತಪಾಸಣೆ. ನಗರದ ಅಂಡೇಛತ್ರ ಸಮೀಪದ ಸಾಯಿ ಡೆಂಟಲ್ ಕೇರ್ನಲ್ಲಿ ಪ್ರಸಾದ್ ನೇತ್ರಾಲಯ, ಬಿಕ್ಕೆಮನೆ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್, ಆಮ್ ಆದ್ಮಿ ಪಕ್ಷದ ಸಹಯೋಗದಲ್ಲಿ ಉಚಿತ ನೇತ್ರ ಮತ್ತು ದಂತಕ್ಷಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಗಿಡಕ್ಕೆ ನೀರೆರೆಯುವುದರ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ಸುನಿಲ್ ಮಾತನಾಡಿ, ಪಂಚೇಂದ್ರಿಯಗಳಲ್ಲಿ ಕಣ್ಣು ಅಮೂಲ್ಯ ಅಂಗ. ಕಣ್ಣಿನ ಪೊರೆ, ನರದೌರ್ಬಲ್ಯ ಹಾಗೂ ಧೂಳಿನಿಂದ ಕಣ್ಣನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು. ನಿರ್ಲಕ್ಷ್ಯ ವಹಿಸಿದರೆ ವ್ಯತಿರಿಕ್ತ ಪರಿಣಾಮ ಉಂಟಾಗಿ ಶಾಶ್ವತವಾಗಿ ಅಂಧತ್ವ ಆವರಿಸಬಹುದು ಎಂದು ಎಚ್ಚರಿಸಿದರು. ಕಣ್ಣಿನ ಆರೋಗ್ಯ ಬಹಳ ಮುಖ್ಯವಾಗಿರುತ್ತೆ. ಕಣ್ಣನ್ನ ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಮೊದಲನೇದು ನಮ್ಮ ಪ್ರಯತ್ನ. ಆ ನಂತರ ಅದು ವಯೋಸಹಜದಿಂದಲೋ ಅಥವಾ ಯಾವುದೋ ವಾತಾವರಣದಿಂದಲೋ ನಮ್ಮ ಕಣ್ಣುಗಳಿಗೆ ಅನಾರೋಗ್ಯ ಸೃಷ್ಟಿಯಾಗುತ್ತೆ. ಅಂತಹ ಸಂದರ್ಭದಲ್ಲಿ ಮತ್ತು ವಯೋಸಹಜವಾಗಿ ಕಣ್ಣಿನ ನರಗಳ ದೌರ್ಬಲ್ಯ ಆಗಿ ಅಥವಾ ಈ ಬಿಸಿಲು, ಧೂಳು ಇವುಗಳೆಲ್ಲರಿಂದ ಹೊರಗೆ ಆದಷ್ಟು ತೊಂದರೆಗಳು ಉಂಟಾಗಿ ಅನಾರೋಗ್ಯ ನಿರ್ಮಾಣ ಆದರೆ ಅಂತಹ ಸಂದರ್ಭದಲ್ಲಿ ಡಾಕ್ಟರ್ಗಳು ನಾವು ಅದರ ಸಹಾಯವನ್ನ ತಪಾಸಣೆಯನ್ನು ಪಡೆಯಬೇಕಾದ ಅನಿವಾರ್ಯತೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಮ್ಮ ಸುಂದರೇಗೌಡರು ಸುಮಾರು 61 ಕಣ್ಣಿನ ಸಂರಕ್ಷಣೆ ಬಗ್ಗೆ 60 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಕಣ್ಣಿನ ದೃಷ್ಟಿಯನ್ನ ನಾವು ಸಾಕಷ್ಟು ನೀಡಿ ಅನೇಕ ಜನಗಳ ದಾರಿದೀಪ ಆಗಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಸುಂದರೇಗೌಡರು ಮಾಡಿದ್ದಾರೆ. ಕಣ್ಣಿನ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ವೃದ್ಧರು ಹಾಗೂ ಯುವ ಪೀಳಿಗೆ ಅತ್ಯಂತ ಕಾಳಜಿ ವಹಿಸುವುದು ಸೂಕ್ತ. ಸಮಯಕ್ಕೆ ತಪಾಸಣೆ ನಡೆಸಿ ಸುರಕ್ಷಿತವಾಗಿ ದೃಷ್ಟಿದೋಷದಿಂದ ಮುಕ್ತರಾಗಬೇಕು ಎಂದು ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾ ಕೆ ಸುಂದರೇಗೌಡ ಹೇಳಿದರು. ಅಂಧತ್ವಕ್ಕೆ ಹೋಗುವಂತಹ ಪರಿಸ್ಥಿತಿ ಅನೇಕ ಸಂದರ್ಭಗಳು ಇರೋದ್ರಿಂದ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡೋದು, ಸಹಕಾರ ಮಾಡುವುದು ಮಾನವ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ, ಅದು ಗುರು ಪೂಜೆಗೆ ಸಮಾನ. ನಾವು ದೇವರಿಗೆ ಯಾವ ರೀತಿಯಲ್ಲಿ ಪೂಜೆ ಸಲ್ಲಿಸ್ತೀವೋ ನಿಸ್ವಾರ್ಥವಾಗಿ ಆ ತರ ನಮ್ಮ ಸೇವೆ ನಿಸ್ವಾರ್ಥವಾಗಿ ಆದಾಗ ನಿಜವಾಗ್ಲೂ ಅಸಹಾಯಕರಿಗೆ ಸಹಾಯ ಮಾಡುವ ಒಂದು ಕರ್ತವ್ಯವನ್ನು ಪ್ರತಿಯೊಬ್ಬ ಮಾನವನು ಮಾಡಬೇಕು. ಮಾನವೀಯತೆಯೇ ನಿಜವಾದ ಮಾನವ ಧರ್ಮನೇ ನಿಜವಾದ ವಿಶ್ವದ ಧರ್ಮ ಆಗ್ಬೇಕು ಅಂತ ನನ್ನ ಒಂದು ಬಯಕೆ. ನಾನೊಬ್ರು ಮಾಡಿದ್ರೆ ಸಾಲದು. ಇದು ನಾನೊಬ್ಬ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ನೆಕ್ಸ್ಟ್ ಜನರೇಷನ್ ಇದಾರಲ್ಲ ಅವರೆಲ್ಲರೂ ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಾಗ ನಿಜವಾಗ್ಲೂ ಭಾರತದಲ್ಲಿ ಮಾತ್ರ ಅಲ್ಲ ವಿಶ್ವದಲ್ಲಿ ಒಂದು ಸಂತೋಷದ ದಿನ. ವೈದ್ಯೆ ಡಾಕ್ಟರ್ ಸ್ನೇಹ ಮಾತನಾಡಿ, ಆಧುನಿಕತೆ ಜೀವನದಲ್ಲಿ ಎಳೆ ವಯಸ್ಸಿನಲ್ಲಿಯೇ ರಕ್ತದೊತ್ತಡ, ಮಧುಮೇಹದಂತಹ ಕಾಯಿಲೆಗಳಿಗೆ ಮನುಷ್ಯ ತುತ್ತಾಗುತ್ತಿದ್ದಾನೆ. ಮಧುಮೇಹ ಹೆಚ್ಚಳಗೊಂಡರೂ ಕೂಡ ಕಣ್ಣಿನ ಸಮಸ್ಯೆ ಉಲ್ಬಣಿಸಲಿದೆ. ಹಾಗಾಗಿ ಆರೋಗ್ಯ ಸಮಸ್ಯೆಗಳು ಇದ್ದಲ್ಲಿ ನಿಗದಿತ ಸಮಯಕ್ಕೆ ತಪಾಸಣೆ ಮಾಡಿಕೊಳ್ಳುವುದು ಮುಖ್ಯ ಎಂದು ಹೇಳಿ. ಮುಖ್ಯವಾದ ಅಂಗ ಕಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ ಆಗಿರುತ್ತೆ. ಈಗಂತೂ ಶುಗರ್, BP ಸರ್ವೇ ಸಾಮಾನ್ಯ ಆಗೋಗಿದೆ. ಸೊ ಶುಗರ್ ಇಂದಾಗಿ ಕೂಡ ಕಣ್ಣಿನ ನರ ಕೆಟ್ಟಾಗುತ್ತೆ, ಅದೆಲ್ಲರಿಗೂ ಗೊತ್ತಿರಬೇಕು. ಶುಗರ್ ಇರೋರು ಪ್ರತಿ ವರ್ಷ ಶುಗರ್ ಕಂಟ್ರೋಲ್ ಅಲ್ಲಿ ಇಡಬೇಕು. ಮತ್ತೆ ಪ್ರತಿ ವರ್ಷ ಕಣ್ಣಿನ ತಪಾಸಣೆ ಮಾಡಿಸ್ಬೇಕಾಗುತ್ತೆ, ಕಣ್ಣಿನ ನರ ತಪಾಸಣೆ ಮಾಡಿಸ್ಬೇಕಾಗುತ್ತೆ. ದೃಷ್ಟಿ ಚೆನ್ನಾಗಿರ್ಲಿ ಚೆನ್ನಾಗಿಲ್ಲದೆ ಇರಲಿ, ಯಾಕಂದ್ರೆ ಅದನ್ನ ಬೇಗ ಕಂಡುಹಿಡಿಯೋದು ತುಂಬಾ ಮುಖ್ಯ ಆಗುತ್ತೆ. ಅದಲ್ಲದೆ ಏಜ್ ಆದ್ಮೇಲಂತೂ ಪೊರೆ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ. ಸೊ ಅದರಿಂದ ದೃಷ್ಟಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇವತ್ತು ನಾವು ಉಚಿತ ತಪಾಸಣೆ ಇಟ್ಟಿದ್ದೇವೆ ಕಾರ್ಯಕ್ರಮ. ಸೊ ಅದ್ರ ಸದುಪಯೋಗ ನೀವು ಪಡ್ಕೋಬೇಕು. ಅದರಿಂದ ಶಸ್ತ್ರಚಿಕಿತ್ಸೆ ಬೇಕಾಗಿರೋರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತಿದ್ದೇವೆ ನಾವು ಹಾಸ್ಪಿಟಲ್ ಇಂದ. ಓಕೆ, ಅದಕ್ಕೆ ನೀವು ಅದ್ರ ಸದುಪಯೋಗ ಪಡ್ಕೋಬೇಕಂತ ನಾನು ಕೇಳ್ತೀನಿ. ಇದೇ ವೇಳೆ ಶಿಬಿರದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ತಪಾಸಣೆಗೊಳಗಾದರು. ಈ ಪೈಕಿ 3 ಕಣ್ಣಿನ ಸಮಸ್ಯೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ಯಲು ತೀರ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ರೈತ ಸಂಘದ ರಾಜ್ಯ ಸಮಿತಿ ಸದಸ್ಯ ಕೃಷ್ಣೇಗೌಡ, ಜಿಲ್ಲಾಧ್ಯಕ್ಷ ಗುರುಶಾಂತಪ್ಪ, ಆಮ್ ಆದ್ಮಿ ಜಿಲ್ಲಾಧ್ಯಕ್ಷ ಲಿಂಗಾರಾಧ್ಯ, ಕಾರ್ಯದರ್ಶಿ ಈರೇಗೌಡ ಮತ್ತಿತರರು ಉಪಸ್ಥಿತರಿದ್ದರು.